ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಊಟ ಅಂದಮೇಲೆ ಉಪ್ಪಿನಕಾಯಿ ಇದ್ರೇ ಅಲ್ವಾ ಟೇಸ್ಟಿಯಾಗಿರೋದು. ಹಾಗಾಗಿ ನಾನು ಇವತ್ತು ರುಚಿಕರವಾದಂತಹ ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಊಟದ ಜೊತೆಗೆ ಚಪಾತಿ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 30 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಈ ರೀತಿ ಬಟ್ಟೆ ಮೇಲೆ ಒರೆಸ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಒರೆಸ್ಕೊಳ್ಬೇಕು ಒಂದು ಹ್ಯಾಂಡ್ ಟವಲಿಂದ. ನಂತರ ಇದನ್ನು ಈ ರೀತಿ ಸ್ವಲ್ಪನೂ ನೀರಂಶ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಇದನ್ನು ಒರೆಸ್ಕೋಬೇಕಾಗತ್ತೆ ಈ ರೀತಿಯಾಗಿ. ನಂತರ ಎಲ್ಲವನ್ನು ಒರೆಸಿದ ನಂತರ ಒಂದು ನೀರು ಇಲ್ಲದೆ ಇರತಕ್ಕಂಥ ತಟ್ಟೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವೆಲ್ಲ ನಿಂಬೆಹಣ್ಣುಗಳನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು, ಇಲ್ಲ ದಪ್ಪದಾಗಿ ಬೇಕು ಅಂದರೆ ದಪ್ಪದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 8 ಹೋಳುಗಳನ್ನ ಮಾಡ್ತಾಯಿದ್ದೀನಿ ಒಂದು ನಿಂಬೆಹಣ್ಣಲ್ಲಿ. ಈಗ ನೋಡಿ ಎಲ್ಲ ನಿಂಬೆಹಣ್ಣು ಕೂಡ ಕಟ್ ಮಾಡಿ ಆಗಿದೆ. ಈಗ ಇದರಲ್ಲಿ ಒಳಗಡೆ ಇರ್ತಕ್ಕಂತಹ ಬೀಜಗಳನ್ನೆಲ್ಲ ತೆಕ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಒಂದು ಬೀಜಗಳು ಇಲ್ಲದೇ ಇರೋ ಹಾಗೆ ನಾವು ತೆಕ್ಕೊಳ್ಬೇಕಾಗತ್ತೆ. ನಾವು ಬೀಜಗಳನ್ನ ಬಿಟ್ಟರೆ ಉಪ್ಪಿನಕಾಯಿ ಸ್ವಲ್ಪ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅದರಲ್ಲಿರ್ತಕ್ಕಂತಹ ಎಲ್ಲ ಬೀಜಗಳನ್ನು ಕೂಡ ತೆಗೆದು ಇಟ್ಕೊಳ್ಬೇಕು ಈ ರೀತಿಯಾಗಿ. ಈಗ ಈ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ನಾವು ಎಸ್ಬಿಡೋಣ. ಆ ಜ್ಯೂಸನ್ನ ನಾವು ಕುಡಿಲಿಕ್ಕೆ ಉಪಯೋಗಿಸ್ಕೊಳ್ಬೋದು, ನೀರಿಗೆ ಹಾಕ್ಕೊಂಡು ಬಿಸಿನೀರಿಗೆ. ಈಗ ನಾನು ಇವೆಲ್ಲ ಉಪ್ಪಿನಕಾಯಿನೂ ಕೂಡ ಒಂದು ಡ್ರೈ ಆಗಿರ್ತಕ್ಕಂತಹ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಪಾತ್ರೆಗೆ. ಈಗ ಇಲ್ಲಿ ನಾನು 2 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಉಪ್ಪಿನಕಾಯಿ ಅಂದಮೇಲೆ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕಲ್ವ, ಹಾಗಾಗಿ ನಾವು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು. ಈಗ ಇದನ್ನು ಪ್ಲೇಟ್ ಮುಚ್ಚಿ ನಾನು ಒಂದು ದಿನ ಇದನ್ನು ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ. ಇವತ್ತು ರಾತ್ರಿ ನಾನು ಕಟ್ ಮಾಡಿದ್ದೀನಿ, ನಾಳೆ ರಾತ್ರಿಗೆ ಅದಕ್ಕೆ ಮಸಾಲೆನ ಹಾಕ್ಕೊಳ್ತೀನಿ. ಈಗ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ನೆಕ್ಸ್ಟ್ ಡೇ ಅದಕ್ಕೆ 1 ಸ್ಪೂನಷ್ಟು ಕಾಳುಮೆಣಸು, ಅರ್ಧ ಸ್ಪೂನಷ್ಟು ಲವಂಗನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 30 ಸೆಕೆಂಡ್ಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿಬಿಡತ್ತೆ. ಈಗ ಅದು ಫ್ರೈ ಆದ ನಂತರ ಆರಿದ ನಂತರ ಅದನ್ನು ಒಂದು ಕುಟ್ಟೋ ಕಲ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕ್ರಷ್ ಮಾಡ್ಕೊತಾ ಇದ್ದೀನಿ, ಅಂದರೆ ಕುಟ್ಕೊಳ್ತಾ ಇದ್ದೀನಿ, ಪುಡಿ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನಂತರ ಅದೇ ಬಾಣಲೆಗೆ ನಾನು ಉಪ್ಪಿನಕಾಯಿ ನೆನೆಸಿಟ್ಟಿದ್ದೆ ಅಲ್ವ ನಿನ್ನೆ ರಾತ್ರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಉರಿನ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ನಾವು ಬೇಯಿಸ್ಕೊಳ್ಬೇಕು. ಅದನ್ನು ಸುಮಾರು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಚೆನ್ನಾಗಿ ನೀರೆಲ್ಲ ಸ್ವಲ್ಪ ಕರಗೋ ರೀತಿ ಅಥವಾ ಸಿಹಿಯೋ ರೀತಿ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಇಷ್ಟಾದರೆ ಸಾಕು. ಈಗ ನಾನು ಒಂದು 400 ಗ್ರಾಮಷ್ಟು ಬೆಲ್ಲನ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾವು ಕುಟ್ಟಿ ಇಟ್ಕೊಂಡಿದ್ವಿ ಅಲ್ವಾ ಮಸಾಲೆಗಳನ್ನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಮಸಾಲೆ ಪುಡಿನ. ಈಗ ಇದನ್ನೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು 8 ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಮಧ್ಯೆ ಮಧ್ಯೆ. ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ ನಂತರ ಅದು ನೀರು ಪಸೆನ ಬಿಟ್ಕೊಂಡ್ಬಿಡುತ್ತೆ. ಆ ನೀರು ಪಸೆ ಬಿಟ್ಕೊಂಡು ಅದು ಗಟ್ಟಿಯಾಗೋವರೆಗೂ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಒಂದು 8 ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೊಂಡ ನಂತರ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಅದು ಒಂದು ರೀತಿಯ ಜಾಮ್ ಕನ್ಸಿಸ್ಟೆನ್ಸಿ ರೀತಿ ಬರುತ್ತೆ ನೋಡಿ, ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ. ಇಷ್ಟಾದ ನಂತರ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಂಬೆಹಣ್ಣಿನ ಸಿಹಿ ಉಪ್ಪಿನಕಾಯಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಈ ರೀತಿ ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ವರ್ಷಾನುಗಟ್ಟಲೆ ನಾವು ಇದನ್ನು ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.